ಇನ್ನು ಕಾರವಾರದಲ್ಲೂ ಬಂದ್ ಎಫೆಕ್ಟ್ ಜೋರಾಗಿನೇ ತಟ್ಟಿದೆ. ಬೆಳಗ್ಗಿನಿಂದಲೇ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದ್ದು ಕಾರ್ಮಿಕರ ಜಂಟಿ ಸಮಿತಿ ವತಿಯಿಂದ ಬಸ್ಗಳನ್ನು ತಡೆಯಲಾಗಿದೆ. ಇತ್ತ ಕೆಎಸ್ಆರ್ಟಿಸಿ ನೌಕರರ ಸಂಘಟನೆಯಿಂದನೂ ಕೂಡ ಬಂದ್ಗೆ ಬೆಂಬಲ ಸೂಚಿಸಿರುವ ಹಿನ್ನೆಲೆಯಲ್ಲಿ ಬಸ್ಸುಗಳು ಡಿಪೋದ ಕಡೆ ತೆರಳಿದ್ದಾವೆ. ಇನ್ನು ನಗರದಲ್ಲಿ ಎಂದಿನ ಹಾಗೆ ಆಟೋ ಸಂಚಾರ ಆರಂಭವಾಗಿದ್ದು ಪ್ರಯಾಣಿಕರು ಆಟೋಗಳ ಮೊರೆ ಹೋಗ್ತಾ ಇದ್ದಾರೆ. ಭವಿಷ್ಯದ ಇಡೀ ಜೀವಮಾನದ ದೃಷ್ಟಿಯಿಂದ ಈ ಡಿಮಾಂಡ್ಗಳು ಬಹಳ ಮುಖ್ಯವಾಗಿದ್ದಾವೆ. ಹಾಗಾಗಿ ಒಂದು ದಿವಸದ್ದು 2 ದಿವಸದ್ದು ಅಡೆತಡೆಯನ್ನ ಯಾರು ಕೂಡ ಗಮನದಲ್ಲಿ ಇಟ್ಕೊಳ್ಳಲ್ಲ. ಈಗ ನಮಗೆ ಯಾರಿಗೂ ತೊಂದರೆ ಮಾಡಬೇಕು ಅಂತಿಲ್ಲ, ಅದಕ್ಕೋಸ್ಕರ ಸೌಮ್ಯವಾಗಿ ವಿನಂತಿ ಮಾಡ್ತಾ ಇದ್ದೇವೆ ನಿಮ್ಗೆ. ಇನ್ನು ಈ ಕುರಿತು ನಮ್ಮ ಕಾರವಾರದ ಪ್ರತಿನಿಧಿ ಪ್ರಶಾಂತ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ನೋಡ್ತಾ ಇದೀವಿ ಇವತ್ತು ಏನಂತಂದ್ರೆ ಏನು ಕಾರ್ಮಿಕ ಸಂಘಟನೆ ಮುಖಂಡರು ಪೊಲೀಸರು ಮನವೊಲಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಏನು ಪೊಲೀಸರು ಮನವೊಲಿಸಿ ಏನು ಬಸ್ ಬಿಡಲು ತಾವು ನೆರವಾಗುವಂತೆ ಕೂಡ ಪ್ರಮುಖರು ತಿಳಿಸಿದ್ದಾರೆ. ಆದರೂ ಕೂಡ ಏನು ಈ ಕಾರ್ಮಿಕ ಸಂಘಟನೆ ಪ್ರಮುಖರು ಅವರನ್ನ ತಡೆ ಹಿಡಿದು ಅಲ್ಲಿ ಏನು ಬಸ್ ಅನ್ನು ಬಿಡಲಿಕ್ಕೆ ತಡೆ ಹೊಡ್ತಾ ಇದ್ದಾರೆ. ಆದ್ರೆ ಪೊಲೀಸರ ನೆರವಿನಿಂದ ಬಸ್ ಅನ್ನು ಬಿಡ್ತಾ ಇರೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಪೊಲೀಸರು ಇಲ್ಲಿ ಏನು ಮಾನವ ಸರಪಳಿ ಮೂಲಕ ಏನು ಪ್ರತಿಭಟನಾಕಾರರಿಗೆ ಮುಂದೆ ತಳೆದಂತೆ ಸೂಚನೆ ನೀಡ್ತಾ ಇರುವಂತದ್ದು. ಪೊಲೀಸರ ಬಲದೊಂದಿಗೆ ಇಲ್ಲಿ ಏನು ಬಸ್ ಅನ್ನ ಬಿಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಬಸ್ಗಳು ಕೂಡ ಈಗ ತಳ್ತಾ ಇರೋದು ನೋಡ್ತಾ ಇರುವುದು. ಒಟ್ಟಿನಲ್ಲಿ ಏನು ಈಗ ಕಾರ್ಮಿಕರ ಏನು ಒತ್ತಾಯದ ನೆರವು ಕೂಡ ಇಲ್ಲಿ ಏನು ಇಲ್ಲಿ ಪ್ರತಿಭಟನಾಕಾರರಿಗೆ ಏನು ಪೊಲೀಸರು ಕೂಡ ಇಲ್ಲಿ ಅವರು ತಡೆ ಹೊಡಿದ್ದನ್ನು ನಾವು ಇಲ್ಲಿ ಕಾಗಬಹುದು. ನಮ್ಮ ಜೊತೆ ಏನು ಇಲ್ಲಿ ಸಿಐಟಿನ ಪ್ರಮುಖರಾದಂಥ ಯಮುನಾ ಗಂಕರ್ ಅವರು ಇದ್ದಾರೆ. ಬಳಿ ಈ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತ. ಕಾರ್ಮಿಕರ ಮುಷ್ಕರ ಅಂತೂ ನಡೀತದೆ. ಆರ್ಥಿಕ ಕ್ಷೇತ್ರಗಳು ಬಂದಿದ್ದಾವೆ. ಬ್ಯಾಂಕು, LIC ಮತ್ತು BSNL, ಯೋಜನಾ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ರೈತರು ಇವತ್ತು ಮುಷ್ಕರದ ಮೇಲಿದ್ದಾರೆ. ಕಾರ್ಮಿಕರ ಮತ್ತು ರೈತರ ಮುಷ್ಕರಕ್ಕೆ ನಾವೇನು ಕರೆ ಕೊಟ್ಟಿದ್ದೇವೆ, ಅದು ಜನತೆಯ ಒಂದು ಬೆಂಬಲ ಇದೆ, ಅದು ಯಶಸ್ವಿ ಆಗ್ತಾ ಇದೆ. ಬಸ್ ತಡೆ ಮಾಡಿದ್ದೀವಿ ನಾವು. ಯಾಕೆ ಅಂತಂದರೆ ತಡೆ ಅಂತಂದರೆ ಇವತ್ತು KSRTCಯ ನೌಕರರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಏನು ಕಾರ್ಮಿಕ ಮುಖಂಡರಾದಂಥ ಯಮುನಾ ಗಂಕರ್ ಅಂತ ಹೇಳ್ತಾ ಇರೋದು ಏನಂತಂದ್ರೆ ತಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ. ಪೊಲೀಸರು ಎಷ್ಟೇ ತಡೆ ಹೊಡೆದ್ರು ಕೂಡ ನಮ್ಮ ಪ್ರತಿಭಟನೆ ನಿರಂತರ ಇರುತ್ತೆ, ನಮ್ಮ ಬೇಡಿಕೆ ಈಡೇರೋದು ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಶಶಿ ಪ್ರಶಾಂತ್ ಮಾಲೆ, TV5 ಕಾರವಾರ.